ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಮೊಬೈಲ್ ಟವರ್ ಸಕ್ಕ ಡೇಂಜರ್. ಟವರ್ಗಳ ವಿಕಿರಣಗಳು ಎಷ್ಟು ಶಕ್ತಿಶಾಲಿ ಅಂದ್ರೆ ಇಟ್ಟಿಗೆ ಮತ್ತು ಲೋಹಗಳನ್ನೇ ಅವು ಸುಲಭವಾಗಿ ಭೇದಿಸಿಕೊಂಡು ಹೋಗತ್ವೆ. ಇನ್ನು ಅವುಗಳಿಗೆ ಮನುಷ್ಯನ ದೇಹ ಯಾವ ಲೆಕ್ಕ ಹೇಳಿ. ದೇಹವನ್ನ ಪ್ರವೇಶಿಸಿದ ಮೇಲೆ ಅವು ಉಂಟು ಮಾಡೋ ಪರಿಣಾಮ ಇದೆಯಲ್ಲ, ಅದು ಭಯಂಕರವಾಗಿರತ್ತೆ. ಮೊಬೈಲ್ ಟವರ್ಗಳು ಸೂಸುವ ವಿಕಿರಣಗಳು ಹೈ ಫ್ರೀಕ್ವೆನ್ಸಿಯಲ್ಲಿ ಪಸರಿಸಿಕೊಂಡಿರುತ್ತವೆ. ಯಾವುದೇ ಅಡೆತಡೆ ಇಲ್ಲದಿದ್ರೆ ಸುಮಾರು 2 ಮೈಲಿಗಳವರೆಗೆ ಅದೇ ತೀವ್ರತೆಯಲ್ಲಿ ಹರಡುತ್ತೆ. ಮನುಷ್ಯನ ದೇಹ 10 ಹರ್ಟ್ಜ್ ವಿಕಿರಣಗಳನ್ನು ಮಾತ್ರ ತಡೆದುಕೊಳ್ಳೋ ಶಕ್ತಿ ಹೊಂದಿದೆ. ಆದರೆ ಪ್ರತಿ ಟವರ್ಗಳು 800 ರಿಂದ 1900 ಮೆಗಾಹರ್ಟ್ಜ್ ವಿಕಿರಣಗಳನ್ನು ಹೊರಸೂಸುತ್ತವೆ. ಟವರ್ನಲ್ಲಿರೋ ವಿವಿಧ ರಿಸೀವರ್ಗಳು, ಟ್ರಾನ್ಸ್ಮಿಟರ್ಗಳು ಈ ವಿಕಿರಣಗಳನ್ನ ನಿರಂತರವಾಗಿ ವಾತಾವರಣಕ್ಕೆ ಹೊರಬಿಡ್ತಾ ಇರುತ್ತವೆ. ಇವು ನಮ್ಮ ದೇಹ ಪ್ರವೇಶಿಸಿ ಅನಾರೋಗ್ಯ ಉಂಟು ಮಾಡುತ್ತೆ. ಕಾಮನ್ ಮಿಸ್ಬಿಲೀಫ್ ಇಸ್ ನಮ್ಮ ಮನೆ ಮೇಲೆ ಹಾಕಿದಾಗ ನಮಗೇನೂ ಆಗಲ್ಲ, ಅದು ಇಟ್ ಎಮಿಟ್ಸ್ ಹಾರಿಜಾಂಟಲಿ ಅಂತ. ಬಟ್ ಮೇಲೆ ಟಾಪ್ ಮೋಸ್ಟ್ ಫ್ಲೋರಲ್ಲಿ ಇರೋರಿಗೆ ಖಂಡಿತವಾಗ್ಲೂ ಅದು ಎಫೆಕ್ಟ್ ಆಗುತ್ತೆ, 100% ಎಫೆಕ್ಟ್ ಆಗುತ್ತೆ. ದೋ ಇಟ್ ಎಮಿಟ್ಸ್ ಹಾರಿಜಾಂಟಲಿ, ನಾಟ್ ವರ್ಟಿಕಲಿ. ಸೊ ಕಾಮನ್ ಪ್ರಾಬ್ಲಮ್ ಆಗಲೇ ಹೇಳಿದಾಗೆ ತಲೆನೋವು, ಇರಿಟಬಿಲಿಟಿ ಇವುಗಳು. ಬಟ್ ಲಾಂಗ್ ಟರ್ಮ್ ಸ್ಟಡೀಸ್ ಇನ್ನು ಅದು ರಿಸಲ್ಟ್ಸ್ ಆರ್ ಅವೈಟೆಡ್. ವೇರ್ ಇಸ್ ಟ್ಯೂಮರ್ಸ್ ಇಂಥದ್ದನ್ನು ಬರೋ ಸಾಧ್ಯತೆಗಳಿದೆ ಅಂತ ಒಂದು ಥಿಯರಿ ಇದೆ. ಮನೆಯೊಂದರ ಮೇಲೆ ಟವರ್ ಇದೆ ಅಂದ್ರೆ ಮುಗೀತು. 1-2 ವರ್ಷಗಳಲ್ಲೇ ಆ ಮನೆ ಸದಸ್ಯರ ಮತ್ತು ಅಕ್ಕಪಕ್ಕದ ಜನರ ಆರೋಗ್ಯದಲ್ಲಿ ವ್ಯತಿರಿಕ್ತ ಬದಲಾವಣೆಗಳಾಗುತ್ತೆ. ಆರಂಭದಲ್ಲಿ ಖಿನ್ನತೆ, ತಲೆನೋವು, ಕಿವುಡುತನ, ಸ್ಮರಣಶಕ್ತಿ ಕುಂಠಿತಗೊಳ್ಳುತ್ತೆ. ವರ್ಷಗಳು ಉರುಳಿದಂತೆ ಕ್ಯಾನ್ಸರ್, ಮಿದುಳಿನ ಗಡ್ಡೆ ಆಗೋದು, ದೃಷ್ಟಿದೋಷ, ಅಂಗವೈಕಲ್ಯತೆ, ಮೂಳೆ ದುರ್ಬಲಗೊಳ್ಳುತ್ತೆ. ಮತ್ತೊಂದು ಆಘಾತಕಾರಿ ಅಂಶ ಅಂದ್ರೆ ಟವರ್ ವಿಕಿರಣಗಳ ಎಫೆಕ್ಟ್ಗೊಳಗಾದ್ರೆ ಮಹಿಳೆಯರಿಗೆ ಗರ್ಭಕೋಶದ ಸಮಸ್ಯೆ, ಪುರುಷರಲ್ಲಿ ವೀರ್ಯಾಣುನಾಶ ಸೇರಿದಂತೆ ಇನ್ನಿತರೆ ಗಂಭೀರ ಕಾಯಿಲೆಗಳು ದಾಳಿ ಮಾಡುತ್ತೆ ಅಂತಾರೆ ವೈದ್ಯರು. ಪ್ರೆಗ್ನೆನ್ಸಿನಲ್ಲಿ ಮಕ್ಕಳಿಗೆ ಅಂಗವಿಕಲತೆ ಆಗಿ ಹುಟ್ಟೋ ಮಗು ಹುಟ್ಬೋದು, ಅಂಗವಿಕಲವಾಗಿ ಹುಟ್ಟೋದು. ಇಲ್ಲ ಕಿವಿ ಕೇಳಿಸದೇ ಇರೋವಂಥ ಮಗು ಹುಟ್ಬೋದು, ಕಣ್ಣು ಕಾಣಿಸದೇ ಇರೋವಂಥ ಮಗು ಹುಟ್ಬೋದು, ಅಥವಾ ಕ್ಯಾನ್ಸರ್ ಆಗ್ಬೋದು. ಈ ಥರಂಥ ದುಷ್ಪರಿಣಾಮಗಳು ಬರ್ಬೋದು. ಇದೆಲ್ಲ ಏನಂತ ಹೇಳಿದ್ರೆ ಸ್ಲೋ ಪಾಯ್ಸನಿಂಗ್ ಅಂತ. ಈಗೀಗಂತೂ ಪ್ರತಿ ಟವರ್ಗಳು 10 ರಿಂದ 50 ಮೀಟರ್ ಒಳಗೆ ಇವೆ. ಹಾಗಾಗಿ ಅವು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇತರೆ ಜೀವ ಸಂಕುಲಕ್ಕೂ ಮಾರಕವಾಗಿವೆ. ಇದನ್ನ ಹಲವು ಸಮೀಕ್ಷೆಗಳು ಅಧ್ಯಯನ ನಡೆಸಿ ನಿರೂಪಿಸಿವೆ. ಹಾಗಾಗಿ ಟವರ್ಗಳು ಸೆರಗಿನಲ್ಲಿ ಕಟ್ಟಿಕೊಂಡ ಬೆಂಕಿಯುಂಡೆ ಇದ್ದ ಹಾಗೆ. ಕ್ಯಾಮರಾಮನ್ ಸಚಿನ್ ಮತ್ತು ವಿಷ್ಣು ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಚಳಿಗಾಲ ಬಂತಂದ್ರೆ ಸಾಕು, ಟೀ ಕಾಫಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಅದರಲ್ಲೂ ಶುಗರ್ ಕಾಯಿಲೆ ಇರೋರಿಗೆ ಡಯಾಬಿಟಿಕ್ ಟೀ, ಇನ್ನು ಕೆಲವರಿಗೆ ಹನಿ ಟೀ, ಹೀಗೆ ವಿವಿಧ ಕಾಯಿಲೆ ಇರೋರಿಗೆ ಕಾಯಿಲೆಗೆ ಹೊಂದುವಂತಹ ವೆರೈಟಿ ಟೀ ಮಾಡೋ ಟೀ ಸ್ಟಾಲ್ ಬೆಂಗಳೂರಿನಲ್ಲಿದೆ. ಇಲ್ಲಿ 43ಕ್ಕೂ ಹೆಚ್ಚಿನ ವೆರೈಟಿ ಟೀಗಳನ್ನು ಮಾಡ್ತಾರೆ. ಹಾಗಿದ್ರೆ ಬನ್ನಿ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ನೋಡೋಣ. ಜಿಂಜರ್ ಟೀ, ಡಯಾಬಿಟಿಕ್ ಟೀ, ಹನಿ ಟೀ, ಲೆಮನ್ ಟೀ, ಗ್ರೀನ್ ಟೀ, ಬ್ಲ್ಯಾಕ್ ಟೀ, ವೆನಿಲಾ ಟೀ, ಅಬ್ಬಬ್ಬಾ 1-2 43ಕ್ಕೂ ಹೆಚ್ಚಿನ ಟೀಗಳನ್ನ ತಯಾರಿಸುವ ಟೀ ಸ್ಟಾಲ್ ಒಂದು ಸಿಲಿಕಾನ್ ಸಿಟಿಯಲ್ಲಿದೆ ಅಂದ್ರೆ ನಂಬ್ತೀರಾ? ಅಚ್ಚರಿಯಾದ್ರೂ ಇದು ನಿಜ. ಇಂದಿರಾನಗರದಲ್ಲೊಬ್ಬರು ಪ್ರತಿದಿನ ಒಂದೇ ರೀತಿಯ ಟೀಯನ್ನ ತಯಾರಿಸ್ತಿದ್ರು. ಆದ್ರೆ ಶುಗರ್ ಇರೋರು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಬಂದು ಟೀ ಕುಡಿಬೇಕು, ಆದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತಿದ್ರು. ಅವರನ್ನ ಕಂಡು ಬೇಸರಗೊಂಡ ಅಂಗಡಿ ಮಾಲೀಕ ಡ್ಯಾನಿ ಇಂತಹ ಒಂದು ವಿಶೇಷ ಕಾರ್ಯಕ್ಕೆ ಕೈ ಹಾಕಿ ಸೈ ಎನಿಸಿಕೊಂಡಿದ್ದಾರೆ. ಅವ್ರು ಹೇಳ್ದ ನನಗೆ ಇಲ್ಲ ಕಫ ಜಾಸ್ತಿ ಇದೆ ಟೀ ಬೇಡ ಅಂತ, ಇನ್ನೊಬ್ರು ಹೇಳೋ ನನಗೆ ಕೆಮ್ಮು ಜಾಸ್ತಿ ಇದೆ ಟೀ ಬೇಡ ಅಂತ. ಹೀಗಾಗಿ ಒಬ್ಬೊಬ್ಬರು ಹೇಳ್ತಾಯಿದ್ರು. ಆವಾಗ ನನಗೆ ಸ್ವಲ್ಪ ಜ್ಞಾನ ಕೊಟ್ಟರು, ನೀನು ಯಾಕೆ ಇವ್ರಿಗೆಲ್ಲ ಟೀ ಮಾಡಿ ಕೊಡ್ಬಾರ್ದು ಅಂತ. ಆವಾಗ ನಾನು ಶುಗರ್ಲೆಸ್ ಕಾಫಿ ಮಾಡಿ ಕೊಡೋಕ್ಕೆ ಶುರು ಮಾಡಿದೆ. ಹಂಗಾಗಿ ಒಂದೊಂದೇ ಪರ್ಚೇಸ್ ಮಾಡ್ಕೊಂಬಂದು ಜನಕ್ಕೆ ಕೊಟ್ಟಾಗ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಅವ್ರಿಗೆ ನಾನು ಕೊಡ್ತಾಯಿದ್ದೀನಿ ಈಗ.
ಇನ್ನು ವಿವಿಧ ರೀತಿಯ ಟೀನಲ್ಲಿ ಯಾವ ಆರೋಗ್ಯಕರ ಅಂಶ ಇದೆ ಅನ್ನೋದರ ಕುರಿತು ಬೋರ್ಡ್ ಒಂದನ್ನ ಅಂಗಡಿ ಮುಂದೆ ತೂಗು ಹಾಕಲಾಗಿದೆ. ಪ್ರತಿದಿನ ಒಂದೊಂದು ವಿಶೇಷ ರೀತಿಯ ಟೀಯನ್ನ ಇಲ್ಲಿ ತಯಾರು ಮಾಡಲಾಗುತ್ತೆ. ಬೆಳಗಾದ್ರೆ ಸಾಕು ಗ್ರಾಹಕರು ಈ ಅಂಗಡಿಗೆ ಮುಗಿ ಬೀಳ್ತಾರೆ. ಜೊತೆಗೆ ಟೀ ಸೂಪರ್ ಅಂತ ದಿನಕ್ಕೆ 4-5 ಬಾರಿ ಇಲ್ಲಿನ ಟೀ ಕುಡಿತಾರೆ. ಟೇಸ್ಟ್ ಸೂಪರ್ ಆಗಿದೆ, ಸಖತ್ತಾಗಿದೆ. ಸೊ ಡೈಲಿ ಬರ್ತೀನಿ. ನಮ್ಮ ಡೈಲಿ ಆಫ್ಟರ್ ಮೀಟಿಂಗ್ ವಿಲ್ ಕಮ್ ಡೌನ್. ಇಲ್ಲಿ ಬಂದುಬಿಟ್ಟು ದಿನ ಟೀ ಕೊಡ್ತೀನಿ, ಬಟ್ ಹೆಲ್ತಿ ಗ್ರೀನ್ ಟೀ ಅದು ಡೈಲಿ 2 ಟೈಮ್ಸ್ ಕೊಡ್ತೀನಿ. ಬಿಕಾಸ್ ಆಫ್ ಬ್ರೈನ್ಗೆ ಅದೆಲ್ಲ ತುಂಬ ಒಳ್ಳೆಯದು. ಒಟ್ನಲ್ಲಿ ಚಳಿಗಾಲದಲ್ಲಿ ಬಿಸಿ ಬಿಸಿ ಟೀ ಆಸ್ವಾದಿಸುವುದರ ಜೊತೆಗೆ ಆರೋಗ್ಯದ ರಕ್ಷಣೆಯನ್ನ ಮಾಡಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.